ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರಿನ ಹೊರವಲಯದಲ್ಲಿರುವ ಒಂದು ಸಣ್ಣ ಹಳ್ಳಿ ರಾಮನಗರ್. ಅಲ್ಲಿನ ರೈಲ್ವೆ ನಿಲ್ದಾಣ ಪ್ರತಿದಿನ ಸಾವಿರಾರು ಜನರ ಸಂಚಾರಕ್ಕೆ ಸಾಕ್ಷಿಯಾಗುತ್ತಿತ್ತು. ನಿಲ್ದಾಣದ ಕಾಂಪೌಂಡ್ ಗೋಡೆಯ ಬದಿಯಲ್ಲಿ ಬಿಸಿಲಿಗೆ ಬಣ್ಣ ಕಳೆದುಕೊಂಡಿರುವ ಒಂದು ಹಳೆಯ ಗೋಣಿಚೀಲದ ಮೇಲೆ ಸಂಜು ಕುಳಿತಿದ್ದನು. ಅವನ ಮುಖದಲ್ಲಿ 15 ವರ್ಷದ ಹುಡುಗನೊಬ್ಬನಲ್ಲಿ ಇರಬೇಕಾದ ಚೈತನ್ಯದ ಬದಲಾಗಿ ಬದುಕಿನ ನೂರಾರು ನೋವುಗಳು ದಟ್ಟವಾಗಿದ್ದವು. ಅವನ ಪಕ್ಕದಲ್ಲೇ 10 ವರ್ಷದ ತಂಗಿ ರಮ್ಯಾ ತನ್ನ ಶಾಲೆಯ ಹಳೆಯ ಪುಸ್ತಕವೊಂದನ್ನು ಹಿಡಿದು ಕುಳಿತು ಓದುತ್ತಿದ್ದಳು. ಅವರ ಜೀವನದ ಕತೆ ತುಂಬ ದುರಂತಮಯವಾಗಿತ್ತು. ಸಂಜು 15 ವರ್ಷದವನಿದ್ದಾಗಲೇ ಪೋಷಕರು ಒಂದು ಅಪಘಾತದಲ್ಲಿ ಕಣ್ಮರೆಯಾಗಿದ್ದರು. ಅಂದಿನಿಂದ ಆ ಪುಟ್ಟ ಬಾಲಕನ ಮೇಲೆ ತನ್ನ ತಂಗಿಯ ಜವಾಬ್ದಾರಿ ಬಿದ್ದಿತು. ಸಂಜು ಹೇಳಿದ, ರಮ್ಯಾ, ಪುಸ್ತಕ ಮುಚ್ಚಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಅಮ್ಮ, ಕಣ್ಣಿಗೆ ಆಯಾಸವಾಗುತ್ತೆ. ಇಲ್ಲಣ್ಣ, ಇವತ್ತು ಗಣಿತದ ಪಾಠ ಮುಗಿಸಬೇಕು. ಮೇಷ್ಟ್ರು ನಾಳೆ ಪರೀಕ್ಷೆ ಇದೆ ಎಂದಿದ್ದಾರೆ. ನಾನು ಚೆನ್ನಾಗಿ ಓದಿದರೆ ಅಲ್ವಾ ಮುಂದೆ ದೊಡ್ಡ ಕೆಲಸ ಸಿಗೋದು. ಆಗ ನಿನ್ನನ್ನು ಈ ಕಷ್ಟದಿಂದ ಹೊರಗೆ ತರುತ್ತೇನೆ ಎಂದು ರಮ್ಯಾ ಹೇಳಿದಾಗ ಸಂಜು ನಗಲು ಪ್ರಯತ್ನಿಸಿದನು. ಆದರೆ ಅದು ಅವನ ಕಣ್ಣಂಚಿನಲ್ಲಿ ಬಂದ ಕಣ್ಣೀರನ್ನು ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ಅವನ ಮುಖ್ಯ ಗುರಿ ರಮ್ಯಾಳನ್ನು ಓದಿಸುವುದು. ಅವಳು ತನ್ನ ಹಾಗೆ ಭಿಕ್ಷಾಟನೆಯಲ್ಲಿ ಜೀವನ ಕಳೆಯಬಾರದು. ಅದಕ್ಕಾಗಿ ಅವನು ಪ್ರತಿದಿನ ಭಿಕ್ಷೆ ಬೇಡುತ್ತಾ ಬಂದಷ್ಟು ಹಣವನ್ನು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ದಿನದ ತುತ್ತಿನ ಊಟಕ್ಕೆ ಬಳಸುತ್ತಿದ್ದನು. ರೈಲ್ವೆಯ ಸದ್ದು ಕೇಳಿಸಿತು. ರೈಲು ನಿಲ್ದಾಣಕ್ಕೆ ಬಂದು ನಿಂತಿತು. ಪ್ರಯಾಣಿಕರು ಧಾವಿಸಿ ಬರುತ್ತಿದ್ದರು. ಸಂಜು ತನ್ನ ಭಿಕ್ಷಾ ಪಾತ್ರೆಯನ್ನು ಹಿಡಿದು ದೀನನಾಗಿ ಕೇಳತೊಡಗಿದ್ದನು. ಅಯ್ಯ, ದಯವಿಟ್ಟು 1-2 ರೂಪಾಯಿ ಕೊಡಿ ಸ್ವಾಮಿ. ದೇವರು ನಿಮಗೆ ಒಳ್ಳೆಯದು ಮಾಡ್ತಾನೆ. ನಿಮ್ಮ ಕುಟುಂಬಕ್ಕೆ ಆಯುಷು ಆರೋಗ್ಯ ಕೊಡಲಿ. ಒಬ್ಬ ವ್ಯಕ್ತಿ ಬಂದು ಸಂಜುವಿನ ಪಾತ್ರೆಗೆ ಚಿಲ್ಲರಿ ಹಾಕುತ್ತಾ, ಪಾಪ ಯಾರಿಗೆ ಗೊತ್ತು ಎಲ್ಲಿಂದೆಲ್ಲ ಬರ್ತಾರೋ ಎಂದು ಗೊಣಗುತ್ತಾ ಮುಂದೆ ಸಾಗಿದ. ಸಂಜು ಅದನ್ನು ಕೇಳಿಸಿಕೊಂಡರೂ ಕೇಳಿಸಿಕೊಳ್ಳದಂತೆ ನಟಿಸಿದನು. ಅವನ ಪಾಲಿಗೆ ಅವಮಾನಕ್ಕಿಂತ ರಮ್ಯಾಳ ಹಸಿವು ಮುಖ್ಯವಾಗಿತ್ತು. ಆಗ ಅಲ್ಲಿಗೆ ವಯಸ್ಸಾದ ಹಿರಿಯ ವ್ಯಕ್ತಿಯೊಬ್ಬರು ಬಂದರು. ಬಿಳಿ ಪಂಚೆ, ಹಣೆ ಮೇಲೆ ವಿಭೂತಿ ಧರಿಸಿದ್ದ ಆ ವ್ಯಕ್ತಿಯ ಮುಖದಲ್ಲಿ ಒಂದು ತರಹದ ಗಾಂಭೀರ್ಯವಿತ್ತು. ಅವರು ಸಂಜುವಿನ ಮುಂದೆ ನಿಂತರು. ಸಂಜು ಎಂದಿನಂತೆ ಕೈಯೊಡ್ಡಿದನು. ಬಾಬಾ, ದೇವರ ಹೆಸರಲ್ಲಿ ಏನಾದರೂ ಕೊಡಿ. ಆ ವ್ಯಕ್ತಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಅವರ ಕಣ್ಣಲ್ಲಿ ದಯೆ ಇತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಸಂಜುವಿನ ಭವಿಷ್ಯದ ಬಗ್ಗೆ ಕಾಳಜಿ ಇತ್ತು. ಮಗು, ನಿನ್ನ ವಯಸ್ಸೆಷ್ಟು? ಕೈಕಾಲು ಚೆನ್ನಾಗಿವೆ, ಆರೋಗ್ಯವಾಗಿ ಕಾಣಿಸ್ತಿದ್ದೀಯಾ? ಭಿಕ್ಷೆ ಬೇಡುವುದೇ ನಿನಗೆ ವೃತ್ತಿಯಾಯಿತೆ? ಬಾಬಾ, ಬೇರೆ ದಾರಿ ಕಾಣ್ತಿಲ್ಲ. ತಂಗಿಯನ್ನು ಸಾಕಬೇಕು, ಅವಳನ್ನು ಓದಿಸಬೇಕು. ಕೂಲಿ ಕೆಲಸ ಸಿಕ್ಕರೆ ಮಾಡ್ತೀನಿ. ಆದರೆ ಯಾರು ಕೊಡ್ತಾರೆ ಹೇಳಿ? ಆಗ ಹಿರಿಯ ವ್ಯಕ್ತಿ ಹೇಳಿದ, ದೇವರು ನಿನಗೆ 2 ಕೈ ಕೊಟ್ಟಿದ್ದಾನೆ, 2 ಕಾಲು ಕೊಟ್ಟಿದ್ದಾನೆ. ಈ ಜಗತ್ತಿನಲ್ಲಿ ದುಡಿದು ತಿನ್ನುವವರಿಗೆ ಯಾವತ್ತೂ ಬರವಿಲ್ಲ. ಭಿಕ್ಷೆ ಬೇಡುವುದು ಸಮಾಜಕ್ಕೆ ಕಳಂಕ. ಅದಕ್ಕಿಂತ ಹೆಚ್ಚಾಗಿ ಅದು ನಿನ್ನ ಆತ್ಮಗೌರವವನ್ನೇ ಬಲಿ ಪಡೆಯುತ್ತದೆ. ಹಿಂದೆ ಇದನ್ನು ಬಿಟ್ಟು ಕಷ್ಟಪಟ್ಟಾದರೂ ಸರಿ, ಸನ್ಮಾರ್ಗದಲ್ಲಿ ದುಡಿಯಲು ಕಲಿ. ಅಂದಾಗ ಮಾತ್ರ ನಿನ್ನ ತಂಗಿಗೆ ನೀನು ಒಂದು ಆದರ್ಶವಾಗುತ್ತೀಯ. ಆ ವ್ಯಕ್ತಿ ಅಷ್ಟೇ ಹೇಳಿ ಮುಂದೆ ಹೋದರು. ಅವರ ಮಾತುಗಳು ಸಂಜುವಿನ ಮನಸ್ಸಿನ ಆಳಕ್ಕೆ ಇಳಿದವು. ಭಿಕ್ಷೆ ಬೇಡುವುದು ತನ್ನ ಬದುಕಿನ ಅನಿವಾರ್ಯತೆ ಎಂದುಕೊಂಡಿದ್ದ ಸಂಜುವಿಗೆ ಅದು ಒಂದು ದೊಡ್ಡ ಪಾಪದಂತೆ ಅನಿಸಿತು. ಅಂದೇ ಸಂಜು ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡ. ಅವರು ಹೇಳಿದ್ದು ಸರಿಯಾಗಿದೆ. ನಾನು ಸತ್ತ ಮೇಲೆ ನನ್ನ ತಂಗಿಯನ್ನು ಯಾರು ಸಾಕ್ತಾರೆ? ನಾನು ಬದುಕಿರುವಾಗಲೇ ಅವಳಿಗೆ ಒಂದು ದಾರಿಯನ್ನು ತೋರಿಸಬೇಕು. ಭಿಕ್ಷುಕನಾಗಿ ಉಳಿದರೆ ಅವಳಿಗೂ ಭವಿಷ್ಯವಿಲ್ಲ. ಇನ್ನು ಮುಂದೆ ನಾನು ಭಿಕ್ಷೆ ಬೇಡುವುದಿಲ್ಲ. ಆ ದಿನ ಸಂಜು ದೃಢವಾದ ಸಂಕಲ್ಪ ಮಾಡಿದನು. ಅವನಲ್ಲಿ ಹೊಸ ಚೈತನ್ಯ ಮೂಡಿತ್ತು. ಅವನು ತನ್ನ ಭಿಕ್ಷಾ ಪಾತ್ರೆಯನ್ನು ಎತ್ತಿ ಪಕ್ಕಕ್ಕಿಟ್ಟು ಅಲ್ಲಿಂದ ಎದ್ದು ನಿಂತನು. ತನ್ನ ತಂಗಿಯ ಕಡೆಗೆ ನೋಡಿದಾಗ ಅವಳ ಓದಿನ ಹಸಿವು ಅವನಲ್ಲಿ ಮತ್ತಷ್ಟು ಕಠಿಣ ಪರಿಶ್ರಮದ ಕಿಚ್ಚನ್ನು ಹಚ್ಚಿತು. ಅವನ ಜೀವನದ ಹೊಸ ಅಧ್ಯಾಯ ಅಂದೇ ರೈಲ್ವೆ ನಿಲ್ದಾಣದ ಆ ಹಳದಿ ಬಣ್ಣದ ಗೋಡೆಯ ಪಕ್ಕದಲ್ಲಿ ಆರಂಭವಾಯಿತು. ಭಿಕ್ಷೆಯ ಪಾತ್ರೆಯ ಬದಲಿಗೆ ತನ್ನ ಕೈಗಳನ್ನೇ ನಂಬಿ ಬದುಕುವ ಹಾದಿಯನ್ನು ಅವನು ಆ ಹಿರಿಯ ವ್ಯಕ್ತಿಯ ಸಲಹೆಯ ಮೂಲಕ ಅರಿತುಕೊಂಡನು. ರೈಲ್ವೆ ನಿಲ್ದಾಣದ ಅಂಚಿನಲ್ಲಿ ಭಿಕ್ಷೆ ಬೇಡುವುದನ್ನು ನಿಲ್ಲಿಸಿದ ಸಂಜುವಿನ ಮನಸ್ಸಿನಲ್ಲಿ ಆ ಹಿರಿಯ ವ್ಯಕ್ತಿಯ ಮಾತುಗಳು ಮರುಧ್ವನಿಸುತ್ತಿದ್ದವು. ದುಡಿದು ತಿನ್ನು ಎನ್ನುವ ಆ ಮಾತು ಅವನ ಮಿದುಳಿನಲ್ಲಿದ್ದ ದಾರಿದ್ರ್ಯದ ಬೇಡಿಗಳನ್ನು ಕಳಚುವಂತೆ ಮಾಡುತ್ತಿತ್ತು. ಅವನು ತನ್ನ ಹಳೆಯ ಚಿಂದಿ ಬಟ್ಟೆಯನ್ನು ಸರಿಪಡಿಸಿಕೊಂಡು ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿದ್ದ ಶಿವಣ್ಣನ ಚಹಾ ಅಂಗಡಿಯತ್ತ ಹೆಜ್ಜೆ ಹಾಕಿದನು. ಅಂಗಡಿ ತುಂಬೆಲ್ಲ ಚಹಾ ಕುಡಿಯುವವರ ಗದ್ದಲ, ಕಪ್ ಸಾಸರ್ಗಳ ಸದ್ದು, ಟೀ ಕುದಿಯುವಾಗ ಬರುವ ಆವಿ ಎಲ್ಲವೂ ಸಂಜುವಿಗೆ ಹೊಸ ಪ್ರಪಂಚದಂತೆ ಭಾಸವಾಯಿತು. ಶಿವಣ್ಣ ಎಂಬುವವರು ಸುಮಾರು 50ರ ಆಸುಪಾಸಿನ ವ್ಯಕ್ತಿ. ತುಂಬ ಶಿಸ್ತಿನ ಮನುಷ್ಯ. ಅವರು ಅಂಗಡಿಯ ಗಲ್ಲಾಪೆಟ್ಟಿಗೆಯಲ್ಲಿ ಕುಳಿತು ಲೆಕ್ಕಾಚಾರ ಮಾಡುತ್ತಿದ್ದರು.
ಸಂಜು ಅಂಗಡಿಯ ಬಾಗಿಲ ಬಳಿ ಬಂದು ಅಂಜುತ್ತಾ ನಿಂತನು. ಯಜಮಾನರೇ, ಶಿವಣ್ಣ ಅವರೇ. ಶಿವಣ್ಣ ತಲೆ ಎತ್ತಿ ನೋಡಿದರು. ಅದೇ ನಿಲ್ದಾಣದಲ್ಲಿ ದಿನವಿಡೀ ಭಿಕ್ಷೆ ಬೇಡುತ್ತಿದ್ದ ಹುಡುಗ. ಅವನನ್ನು ಕಂಡ ಕೂಡಲೇ ಶಿವಣ್ಣನ ಹುಬ್ಬುಗಳು ಮೇಲೇರಿದವು. ಏನು ಸಂಜು, ಇವತ್ತು ಏನಾದರೂ ವಿಶೇಷವೇ? ಭಿಕ್ಷೆ ಬೇಡುವ ಜಾಗದಲ್ಲಿ ಇರದೆ ಇಲ್ಲಿಗೆ ಬಂದಿದ್ದೀಯಾ? ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿದ್ದಾನಾ? ಶಿವಣ್ಣನ ಮಾತುಗಳಲ್ಲಿ ವ್ಯಂಗ್ಯವಿತ್ತು. ಸಂಜು ತಲೆ ಕೆಳಗೆ ಹಾಕಿದನು. ತನ್ನ ಹಿಂದಿನ ಬದುಕಿನ ಬಗ್ಗೆ ಅವನಿಗಿದ್ದ ನಾಚಿಕೆ ಈಗ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಸಂಜು ಹೇಳಿದ, ಇಲ್ಲ ಮಾಲೀಕರೇ, ಅದೆಲ್ಲ ಹಳೆಯ ಮಾತು. ನಾನು ಇನ್ನು ಮುಂದೆ ಭಿಕ್ಷೆ ಬೇಡುವುದಿಲ್ಲ. ನನಗೆ ಕೆಲಸ ಬೇಕು. ನೀವು ಹೇಳುವ ಯಾವುದೇ ಕೆಲಸವನ್ನು ಮಾಡಲು ನಾನು ಸಿದ್ಧನಿದ್ದೇನೆ. ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ. ಶಿವಣ್ಣ ಒಂದು ಕ್ಷಣ ಆಶ್ಚರ್ಯದಿಂದ ಸಂಜುವನ್ನು ನೋಡಿದನು. ಭಿಕ್ಷುಕನೊಬ್ಬ ಕೆಲಸ ಕೇಳುತ್ತಿರುವುದು ಸಣ್ಣ ವಿಷಯವೇನಲ್ಲ. ಅಂಗಡಿಯಲ್ಲಿದ್ದ ಕೆಲ ಗ್ರಾಹಕರು ತಿರುಗಿ ನೋಡಿದರು. ಶಿವಣ್ಣ ಹೇಳಿದ, ನೋಡು ಸಂಜು, ಈ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡೋದು ಅಂದರೆ ಸುಮ್ಮನೆ ಕೂರೋದಲ್ಲ. ಬೆಳಿಗ್ಗೆ 5 ಗಂಟೆಗೆ ಬರಬೇಕು. ರಾತ್ರಿ 10 ಗಂಟೆಯವರೆಗೆ ಕೆಲಸ ಮಾಡಬೇಕು. ಪಾತ್ರೆ ತೊಳೆಯಬೇಕು, ಗ್ಲಾಸ್ ಒರೆಸಬೇಕು, ಗ್ರಾಹಕರಿಗೆ ಸರ್ವ್ ಮಾಡಬೇಕು. ನಿನಗೆ ಇದು ಸಾಧ್ಯವೇ? ನೀನು ಭಿಕ್ಷೆ ಬೇಡುವುದೇ ಸುಲಭ ಅಂದ್ಕೋತೀಯೇನೋ? ಅದಕ್ಕೆ ಸಂಜು ಹೇಳಿದ, ಮಾಲೀಕರೇ, ಭಿಕ್ಷೆ ಬೇಡುವುದು ಸುಲಭ ಅಂದ್ಕೊಂಡಿಲ್ಲ. ಆದರೆ ಅದು ಗೌರವಯುತವಾದ ಬದುಕು ಅಲ್ಲ ಅಂತ ಇವತ್ತು ಅರ್ಥ ಆಯಿತು. ನನ್ನ ತಂಗಿ ರಮ್ಯಾ ಇದ್ದಾಳೆ. ಅವಳನ್ನು ನಾನು ವಿದ್ಯಾವಂತಳನ್ನಾಗಿ ಮಾಡಬೇಕು. ನನಗೆ ಕೆಲಸ ಕೊಡಿ. ನಿಮ್ಮ ನಂಬಿಕೆಗೆ ತಕ್ಕಂತೆ ನಾನು ದುಡಿಯುತ್ತೇನೆ. ನಾನು ಸೋಮಾರಿಯಲ್ಲ. ನನಗೆ ಅವಕಾಶದ ಕೊರತೆ ಅಷ್ಟೇ. ಸಂಜುವಿನ ಕಣ್ಣಲ್ಲಿ ಇದ್ದ ದೃಢತೆ ಶಿವಣ್ಣನಿಗೆ ಕಾಣಿಸಿತು. ಅವರ ಅನುಭವದ ಕಣ್ಣುಗಳಿಗೆ ಸಂಜುವಿನ ಮಾತಿನಲ್ಲಿ ಅಹಂಕಾರಕ್ಕಿಂತ ಹೆಚ್ಚಾಗಿ ಒಂದು ಜವಾಬ್ದಾರಿಯ ಅರಿವು ಕಂಡು ಬಂತು. ಶಿವಣ್ಣ ಹೇಳಿದ, ಸರಿ, ನಿನಗೆ ಒಂದು ಅವಕಾಶ ಕೊಡುತ್ತೇನೆ. ಆದರೆ ಒಂದು ಮಾತು ನೆನಪಿರಲಿ, ಇಲ್ಲಿ ಕೆಲಸ ಮಾಡುವಾಗ ನಿನ್ನ ಪ್ರಾಮಾಣಿಕತೆಯೇ ನಿನಗೆ ಬಂಡವಾಳ. ಒಮ್ಮೆ ನಂಬಿಕೆಗೆ ದ್ರೋಹ ಮಾಡಿದರೆ ಆ ಕ್ಷಣವೇ ನಿನಗೆ ಕೆಲಸದಿಂದ ಬಿಡುಗಡೆ. ಒಪ್ಪಿಗೆಯಾ? ಅದಕ್ಕೆ ಸಂಜು, ಖಂಡಿತ ಮಾಲೀಕರೇ, ನಿಮ್ಮ ನಂಬಿಕೆಯನ್ನು ನಾನು ಯಾವತ್ತೂ ಮುರಿಯುವುದಿಲ್ಲ. ಅಂದು ಸಂಜುವಿನ ಜೀವನದ ಹೊಸ ಅಧ್ಯಾಯದ ಆರಂಭವಾಯಿತು. ಅವನು ಅಂಗಡಿಯಲ್ಲಿ ಕಠಿಣ ಪರಿಶ್ರಮ ಪಡುತ್ತಿದ್ದನು. ಗ್ಲಾಸ್ ತೊಳೆಯುತ್ತಾ, ಟೀ ಆರ್ಡರ್ ತೆಗೆದುಕೊಳ್ಳುತ್ತಾ, ಅಂಗಡಿಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡುತ್ತಾ ಅವನು ಹೊಸ ವ್ಯಕ್ತಿಯಾಗಿ ಬದಲಾಗುತ್ತಿದ್ದನು. ತನ್ನ ದಣಿವನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಿದ್ದ ಸಂಜುವನ್ನು ನೋಡಿ ಶಿವಣ್ಣನಿಗೆ ಅಚ್ಚರಿಯೂ ಮೆಚ್ಚುಗೆಯೂ ಉಂಟಾಗುತ್ತಿತ್ತು. ಕೆಲಸ ಮುಗಿಸಿ ಮನೆಗೆ ಹೋದಾಗ ಸಂಜು ತುಂಬ ಖುಷಿಯಾಗಿದ್ದನು. ತಂಗಿ ರಮ್ಯಾ ಮನೆ ಬಾಗಿಲಿಗೆ ಬಂದು ಕಾಯುತ್ತಿದ್ದಳು. ರಮ್ಯಾ ಕೇಳಿದಳು, ಅಣ್ಣ, ಇವತ್ತು ಯಾಕೆ ಲೇಟ್ ಆಯಿತು? ಏನು ವಿಷಯ? ಮುಖದಲ್ಲಿ ಏಕೆ ಇಷ್ಟೊಂದು ಸಂತೋಷ? ರಮ್ಯಾ, ಇವತ್ತು ನಿನ್ನ ಅಣ್ಣನಿಗೆ ಒಂದು ಶಾಶ್ವತವಾದ ಕೆಲಸ ಸಿಕ್ಕಿದೆ. ಇನ್ನು ಮುಂದೆ ನಾನು ಭಿಕ್ಷೆ ಬೇಡುವುದಿಲ್ಲ. ನಮ್ಮ ಜೀವನಕ್ಕೆ ಒಂದು ಗೌರವ ಸಿಕ್ಕಿದೆ. ಇವತ್ತಿನಿಂದ ನಾನು ಕೂಲಿ ಮಾಡಿ ಸಂಪಾದಿಸುವ ಹಣದಲ್ಲಿ ನಿನಗೆ ಬೇಕಾದ ಪುಸ್ತಕಗಳನ್ನು ತರುತ್ತೇನೆ. ನಿನ್ನನ್ನು ಚೆನ್ನಾಗಿ ಓದಿಸುತ್ತೇನೆ. ರಮ್ಯಾ ಅಣ್ಣನ ಕೈಗಳನ್ನು ಹಿಡಿದು ಕಣ್ಣೀರು ಹಾಕಿದಳು. ಆ ಕಣ್ಣೀರು ಬಡತನದ್ದಲ್ಲ, ಬದಲಾಗಿ ಅಣ್ಣನ ಸಾಧನೆಯ ಆರಂಭದ ಸಂಭ್ರಮದ ಕಣ್ಣೀರು. ಆಗ ರಮ್ಯಾ ಹೇಳಿದಳು, ಅಣ್ಣ, ನೀನು ಇಷ್ಟು ಕಷ್ಟಪಡಬೇಡ. ನಿನ್ನ ಕಷ್ಟದ ಬೆವರಿನಿಂದ ಬರುವ ಅನ್ನ ನಮಗೆ ದೇವರ ಪ್ರಸಾದ. ನಾನು ಚೆನ್ನಾಗಿ ಓದಿ ದೊಡ್ಡ ಹುದ್ದೆಗೆ ಹೋಗ್ತೀನಿ. ಆಗ ಬಡತನ ನಮ್ಮಿಂದ ದೂರವಾಗುತ್ತದೆ. ಸಂಜು ತಂಗಿಯ ತಲೆ ನೇವರಿಸುತ್ತಾ, ನೀನು ಓದುವ ಕಡೆ ಗಮನ ಕೊಡು ಅಮ್ಮ, ಉಳಿದದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದನು. ಮುಂದಿನ ದಿನಗಳಲ್ಲಿ ಸಂಜು ಚಹಾ ಅಂಗಡಿಯಲ್ಲಿ ಅತ್ಯಂತ ವಿಶ್ವಾಸಿ ಕೆಲಸಗಾರನಾದನು. ಶಿವಣ್ಣನಿಗೆ ಅವನು ಬಲಗೈಯಾದನು. ಒಮ್ಮೆ ಶಿವಣ್ಣ ಕಾಯಿಲೆಯಿಂದ ಅಂಗಡಿಗೆ ಬರಲು ಸಾಧ್ಯವಾಗದಿದ್ದಾಗ ಸಂಜು ಇಡೀ ಅಂಗಡಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದನು. ಗ್ರಾಹಕರು ಸಂಜುವಿನ ನಯ, ವಿನಯ ಮತ್ತು ಶ್ರದ್ಧೆಯನ್ನು ಮೆಚ್ಚಿಕೊಂಡರು. ಅಂಗಡಿಗೆ ಬರುವ ಹಿರಿಯ ವ್ಯಕ್ತಿಗಳು, ರೈಲ್ವೆಯ ಅಧಿಕಾರಿಗಳು ಎಲ್ಲರೂ ಸಂಜುವನ್ನು ನೋಡಿ, ಹುಡುಗ ಒಳ್ಳೆ ಹಾದಿ ಹಿಡಿದಿದ್ದಾನೆ ಎಂದು ಹೊಗಳುತ್ತಿದ್ದರು. ಸಂಜುವಿನ ಮನಸ್ಸಿನಲ್ಲಿ ರಮ್ಯಾಳ ಭವಿಷ್ಯದ ಕನಸುಗಳು ಬಣ್ಣ ತುಂಬಿಕೊಳ್ಳುತ್ತಿದ್ದವು. ಅವನು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬಂದರೂ ತಂಗಿ ಓದುತ್ತಿರುವಾಗ ಅವಳಿಗೆ ಅಗತ್ಯವಿದ್ದ ಸಣ್ಣ ಪುಟ್ಟ ವಸ್ತುಗಳನ್ನು ತಂದುಕೊಡುತ್ತಾ ಅವಳ ವಿದ್ಯಾಭ್ಯಾಸಕ್ಕೆ ಬೆನ್ನೆಲುಬಾಗಿ ನಿಂತಿದ್ದನು. ಹೀಗೆ ಒಂದು ಚಹಾ ಅಂಗಡಿಯ ಸಣ್ಣ ಕೆಲಸದಿಂದ ಸಂಜುವಿನ ಬದುಕು ಚಿಗುರೊಡೆಯತೊಡಗಿತ್ತು. ಸಮಾಜದ ಕೀಳರಿಮೆಯನ್ನು ಮೆಟ್ಟಿ ನಿಂತು ತನ್ನ ಪ್ರಾಮಾಣಿಕತೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡ ಸಂಜು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಲು ಮೊದಲ ಹೆಜ್ಜೆಯನ್ನು ಅತ್ಯಂತ ಭದ್ರವಾಗಿಟ್ಟಿದ್ದನು. ದಿನಗಳು ಕಳೆದಂತೆ ಶಿವಣ್ಣನ ಚಹಾ ಅಂಗಡಿಯು ಸಂಜುವಿನ ಶ್ರಮದಿಂದ ಹೊಸ ಮೆರುಗು ಪಡೆದಿತ್ತು. ಸಂಜು ಬೆಳಿಗ್ಗೆ ಅರಳುವ ಹೂವಿನಂತೆ ಅಂಗಡಿಗೆ ಬಂದು ಕೊನೆಯ ಗ್ರಾಹಕ ಹೋಗುವವರೆಗೆ ನಗುಮುಖದಿಂದಲೇ ಸೇವೆ ಸಲ್ಲಿಸುತ್ತಿದ್ದನು. ಅವನ ಕೆಲಸದಲ್ಲಿ ಯಾವುದೇ ಕಲ್ಮಶವಿರಲಿಲ್ಲ, ಹಣದ ಆಸೆ ಇರಲಿಲ್ಲ. ಶಿವಣ್ಣನಿಗೆ ಸಂಜುವಿನ ಹಳೆಯ ಬಟ್ಟೆಗಳು, ಅವನ ಮೈಮೇಲಿನ ಧೂಳು ಯಾವುದೂ ಮುಖ್ಯವಾಗಿರಲಿಲ್ಲ. ಅವರಿಗೆ ಮುಖ್ಯವಾಗಿದ್ದು ಸಂಜುವಿನ ಮನಸ್ಸಿನ ಶುದ್ಧತೆ ಮತ್ತು ಜವಾಬ್ದಾರಿ. ಒಂದು ದಿನ ಸಂಜೆ ಅಂಗಡಿಯಲ್ಲಿ ಕೆಲಸ ಸ್ವಲ್ಪ ಕಡಿಮೆ ಇದ್ದಾಗ ಶಿವಣ್ಣ ಸಂಜುವನ್ನು ಕರೆದರು. ಸಂಜು, ಇತ್ತ ಬಾ, ಸ್ವಲ್ಪ ಹೊತ್ತು ಆ ಗ್ಲಾಸ್ ತೊಳೆಯುವುದು ನಿಲ್ಲಿಸು.
ನಿನ್ನ ಬಳಿ ಮುಖ್ಯವಾದ ವಿಷಯ ಮಾತನಾಡಬೇಕಿದೆ. ಸಂಜು ಆತಂಕದಿಂದಲೇ ಅತ್ತ ಹೋದನು. ಏನಾದರೂ ತಪ್ಪು ಮಾಡಿದೆನಾ ಎಂಬ ಸಂಕೋಚ ಅವನಲ್ಲಿ. ಹೇಳಿ ಮಾಲೀಕರೇ, ಏನಾದರೂ ತಪ್ಪಾಯಿತೆ? ಅಂಗಡಿಯಲ್ಲಿ ಏನಾದರೂ ಕೊರತೆ ಇದೆಯೇ? ಆಗ ಶಿವಣ್ಣ ಹೇಳಿದ, ಇಲ್ಲ ಮಗುವೆ, ನೀನು ನನ್ನ ನಂಬಿಕೆಯನ್ನು ಎಂದಿಗೂ ಹುಸಿ ಮಾಡಿಲ್ಲ. ನಿನ್ನ ಶ್ರದ್ಧೆ, ನಿನ್ನ ಪ್ರಾಮಾಣಿಕತೆ ಮತ್ತು ನಿನ್ನ ತಂಗಿಯ ಬಗ್ಗೆ ನಿನಗಿರುವ ಕಾಳಜಿ ನನ್ನನ್ನು ತುಂಬ ಪ್ರಭಾವಿತನನ್ನಾಗಿ ಮಾಡಿದೆ. ಆದರೆ ಒಂದು ವಿಷಯ ನನಗೇನೋ ಕೊರತೆಯಾಗಿ ಕಾಣುತ್ತಿದೆ. ಅದೇನು ಮಾಲೀಕರೇ ಎಂದು ಸಂಜು ಕೇಳಿದಾಗ, ಸಂಜು, ಈ ಅಂಗಡಿಯಲ್ಲಿ ನೀನು ಕೆಲಸಗಾರನಾಗಿರಬಾರದು. ನೀನು ಜ್ಞಾನವಂತನಾಗಬೇಕು. ನಿನ್ನ ಕಣ್ಣಲ್ಲಿ ನಾನು ಕನಸುಗಳನ್ನು ಕಾಣುತ್ತಿದ್ದೇನೆ. ನೀನು ಯಾಕೆ ಓದಬಾರದು? ಯಾಕೆ ನಿನ್ನ ಅಪೂರ್ಣವಾದ ಶಿಕ್ಷಣವನ್ನು ಮುಂದುವರೆಸಬಾರದು ಎಂದು ಶಿವಣ್ಣ ಹೇಳಿದಾಗ ಸಂಜು ದಂಗಾದನು. ಶಿಕ್ಷಣವೇ? ಅವನಿದ್ದ ಪರಿಸ್ಥಿತಿಯಲ್ಲಿ ಅದೊಂದು ಕನಸಿನ ಮಾತು. ಸಂಜು ಹೇಳಿದ, ಮಾಲೀಕರೇ, ನೀವು ಹೇಳುವುದು ಸರಿ. ಆದರೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ನಾನು ಓದಿದರೆ ನಮ್ಮ ಹೊಟ್ಟೆಪಾಡು ಹೇಗೆ? ನನ್ನ ಓದಿನ ಖರ್ಚಿಗೆ ಹಣ ಎಲ್ಲಿಂದ ತರಲಿ? ರಮ್ಯಾಳ ಓದು, ಮನೆಯ ಬಾಡಿಗೆ ಇವೆಲ್ಲವನ್ನು ನಾನು ಹೇಗೆ ಸರಿದೂಗಿಸಲಿ? ಸಂಜು, ಹಣಕ್ಕಿಂತ ವ್ಯಕ್ತಿಯ ಬೆಳವಣಿಗೆ ಮುಖ್ಯ. ನೀನು ಓದಬೇಕು. ನೀನು ಓದಿದರೆ ಮುಂದೆ ನೀನು ದೊಡ್ಡ ಮನುಷ್ಯನಾಗುತ್ತೀಯ. ನಿನ್ನ ಓದಿನ ಖರ್ಚನ್ನು ನಾನೇ ಭರಿಸುತ್ತೇನೆ. ನೀನು ನನ್ನನ್ನು ನಿನ್ನ ತಂದೆಯ ಸ್ಥಾನದಲ್ಲಿ ನೋಡು. ನಿನ್ನ ಸಂಬಳದಲ್ಲಿ ಕಡಿತ ಮಾಡುವುದಿಲ್ಲ. ಜೊತೆಗೆ ಓದಿನ ಫೀಸನ್ನು ನಾನೇ ಕೊಡುತ್ತೇನೆ. ನಿನಗಾಗಿ ನಾನು ರಾತ್ರಿ ಶಾಲೆಯೊಂದರಲ್ಲಿ ಮಾತನಾಡಿದ್ದೇನೆ ಎಂದು ಶಿವಣ್ಣ ಹೇಳುತ್ತಿದ್ದಂತೆ ಸಂಜುವಿನ ಕಣ್ಣಂಚಿನಲ್ಲಿ ನೀರು ಜಾರಿತು. ಇಷ್ಟು ದಿನ ಜಗತ್ತಿನ ಕಠೋರತೆಯನ್ನು ಮಾತ್ರ ನೋಡಿದ್ದ ಹುಡುಗನಿಗೆ ಶಿವಣ್ಣನ ಈ ದಯೆ ದೇವರ ಕಾಣಿಕೆಯಂತೆ ಕಂಡಿತು. ಯಜಮಾನರೇ, ಈ ಉಪಕಾರವನ್ನು ನಾನು ಹೇಗೆ ತೀರಿಸಲಿ? ನಾನು ನಿಮ್ಮ ಋಣವನ್ನು ಎಂದಿಗೂ ಮರೆಯುವುದಿಲ್ಲ. ಶಿವಣ್ಣ ಹೇಳಿದ, ಋಣ ತೀರಿಸುವುದು ಬೇಡ ಮಗು. ನೀನು ಯಶಸ್ವಿ ಮನುಷ್ಯನಾದರೆ ಸಾಕು. ಅದೇ ನನಗೆ ದೊಡ್ಡ ಕಾಣಿಕೆ. ಇವತ್ತೇ ನೀನು ರಾತ್ರಿ ಶಾಲೆಗೆ ಸೇರ್ಪಡೆಯಾಗ್ತೀಯ. ಹಗಲು ಇಲ್ಲಿ ಕೆಲಸ ಮಾಡು, ಸಂಜೆ ಶಾಲೆಯಲ್ಲಿ ವಿದ್ಯೆ ಕಲಿ. ಆ ದಿನ ಸಂಜು ತನ್ನ ಜೀವನದ ಅತ್ಯಂತ ಪ್ರಮುಖ ನಿರ್ಧಾರ ತೆಗೆದುಕೊಂಡು ರಾತ್ರಿ ಶಾಲೆಗೆ ಹೋದಾಗ ಅವನಿಗಿಂತ ಚಿಕ್ಕವರು ಓದುತ್ತಿದ್ದುದನ್ನು ನೋಡಿ ಸ್ವಲ್ಪ ಮುಜುಗರವಾಯಿತು. ಆದರೆ ತನ್ನ ತಂಗಿ ರಮ್ಯಾಳ ಮುಖ ನೆನಪಾದಾಗ ಅವಳಿಗಾಗಿ ತಾನು ವಿದ್ಯಾವಂತನಾಗಲೇಬೇಕು ಎಂಬ ದೃಢತೆ ಹೆಚ್ಚಿತು. ಶಾಲೆಯ ಶಿಕ್ಷಕರು ಹೇಳಿದರು, ಸಂಜು, ನೀನು ಸ್ವಲ್ಪ ತಡವಾಗಿ ಬಂದಿದ್ದೀಯಾ. ಆದರೆ ಕಲಿಯುವ ಆಸೆ ಇರುವವನಿಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ನಿನ್ನ ಶ್ರಮದ ಕತೆ ನನಗೆ ಶಿವಣ್ಣನಿಂದ ತಿಳಿಯಿತು. ನೀನು ಓದಿನಲ್ಲಿ ಗಮನ ಹರಿಸು. ಯಾವುದೇ ಸಂಕೋಚ ಪಡಬೇಡ. ಸಂಜು ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೇಪರ್ ಹಂಚುವುದು, ಹಗಲಿನಲ್ಲಿ ಶಿವಣ್ಣನ ಅಂಗಡಿಯಲ್ಲಿ ಕೆಲಸ, ಸಂಜೆ ರಾತ್ರಿ ಶಾಲೆಯಲ್ಲಿ ಪಾಠ ಕಲಿಯುವುದು. ಇದು ಅವನಿಗೆ ದೈಹಿಕವಾಗಿ ಸುಸ್ತಾಗುತ್ತಿದ್ದರೂ ಮಾನಸಿಕವಾಗಿ ಹೊಸ ಹುಮ್ಮಸ್ಸು ಕೊಡುತ್ತಿತ್ತು. ರಮ್ಯಾ ಹೇಳಿದಳು, ಅಣ್ಣ, ನೀನು ಇಷ್ಟು ದುಡಿಯುತ್ತೀಯ, ಆಮೇಲೆ ಓದುತ್ತೀಯ, ನಿನಗೆ ಕಷ್ಟ ಆಗಲ್ವಾ? ನಾನು ಕೂಡ ನಿನಗೆ ಸಹಾಯ ಮಾಡಬೇಕು. ಆಗ ಸಂಜು ಹೇಳಿದ, ರಮ್ಯಾ, ನೀನು ನಿನ್ನ ಓದಿನ ಬಗ್ಗೆ ಮಾತ್ರ ಯೋಚಿಸು. ನೀನು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆಯಬೇಕು. ನಾನು ಪಡುವ ಈ ಶ್ರಮಕ್ಕೆ ನೀನು ನೀಡುವ ಬಹುಮಾನ ನಿನ್ನ ಗೆಲುವು ಅಷ್ಟೇ. ಸಂಜು ಓದಿನ ಜೊತೆಗೆ ಹೊಸ ಹೊಸ ಆಲೋಚನೆಗಳನ್ನು ಮಾಡತೊಡಗಿದನು. ಟೀ ಅಂಗಡಿಯಲ್ಲಿ ಹೇಗೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯುವುದು ಎಂದು ಯೋಚಿಸುತ್ತಿದ್ದನು. ಶಿವಣ್ಣನಿಗೆ ಸಂಜುವಿನ ಈ ಬದಲಾವಣೆ ಅತ್ಯಂತ ಸಂತೋಷವನ್ನು ನೀಡುತ್ತಿತ್ತು. ಒಮ್ಮೆ ಸಂಜು ತನ್ನ ಓದಿನ ಮಧ್ಯೆ ಶಾಲೆಯ ಗ್ರಂಥಾಲಯದಲ್ಲಿ ಸಣ್ಣದೊಂದು ಪುಸ್ತಕ ಓದಿದನು. ಅದು ಒಬ್ಬ ಯಶಸ್ವಿ ಉದ್ಯಮಿಯ ಕತೆ. ಅದನ್ನು ನೋಡಿ ಸಂಜುವಿನ ಮನದಲ್ಲಿ ಹೊಸ ಕಿಡಿಯೊಂದು ಹೊತ್ತಿಕೊಂಡಿತು. ಸಂಜು ಹೇಳಿದ, ಮಾಲೀಕರೇ, ನಾವು ಟೀ ಅಂಗಡಿಯಲ್ಲಿ ಚಹಾ ಮಾರುವ ಜೊತೆಗೆ ಕೆಲವು ತಿಂಡಿ ತಿನಿಸುಗಳನ್ನು ಸಹ ಮಾರಿದರೆ ಹೇಗೆ? ನಮ್ಮ ಹತ್ತಿರ ಬರುವ ಪ್ರಯಾಣಿಕರಿಗೆ ದಾರಿಯಲ್ಲೇ ತಿಂಡಿ ಸಿಕ್ಕರೆ ಅವರಿಗೂ ಅನುಕೂಲ, ನಮಗೂ ಆದಾಯ ಜಾಸ್ತಿ. ಶಿವಣ್ಣನಿಗೆ ಸಂಜುವಿನ ದೂರದೃಷ್ಟಿ ನೋಡಿ ಆಶ್ಚರ್ಯವಾಯಿತು. ಓದುವಿಕೆ ಸಂಜುವಿನ ಬುದ್ಧಿವಂತಿಕೆಯನ್ನು ಇಮ್ಮಡಿಗೊಳಿಸಿತು. ಶಿವಣ್ಣ ಹೇಳಿದ, ನಿಜಕ್ಕೂ ಅದ್ಭುತ ಆಲೋಚನೆ ಸಂಜು. ನಿನ್ನ ಓದಿನ ಶಕ್ತಿ ಈಗಲೇ ಕೆಲಸಕ್ಕೆ ಬರ್ತಿದೆ. ಖಂಡಿತ ನಾಳೆಯಿಂದಲೇ ನಾವು ತಿಂಡಿ ತಿನಿಸುಗಳನ್ನು ಇಡೋಣ. ಶಿವಣ್ಣನಿಗೆ ಈಗ ಖಚಿತವಾಗಿತ್ತು, ಈ ಹುಡುಗ ಮುಂದೆ ಸಾಮಾನ್ಯ ವ್ಯಕ್ತಿಯಾಗಿ ಉಳಿಯುವುದಿಲ್ಲ, ಬದಲಾಗಿ ಈ ಹಳ್ಳಿಯ ಹೆಮ್ಮೆಯಾಗುತ್ತಾನೆ ಎಂದು. ಸಂಜುವಿನ ಕಣ್ಣಲ್ಲಿ ಇದ್ದ ಕನಸುಗಳು ಈಗ ಅಕ್ಷರಗಳ ರೂಪದಲ್ಲಿ ನನಸಾಗಲು ಕಾಯುತ್ತಿದ್ದವು. ಅಂದು ಸಂಜೆ ಸಂಜು ಅಂಗಡಿಯ ಕೆಲಸಗಳನ್ನು ಮುಗಿಸಿ ಮನೆಗೆ ಬಂದಾಗ ರಮ್ಯಾ ತನ್ನ ಶಾಲೆಯ ಪುಸ್ತಕಗಳ ಪಕ್ಕದಲ್ಲಿ ಕುಳಿತು ಏನೋ ಯೋಚಿಸುತ್ತಿದ್ದಳು. ಅವಳು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆಯುತ್ತಾ ಓದಿನ ಜೊತೆಗೆ ಪ್ರಾಯೋಗಿಕ ಜ್ಞಾನವನ್ನು ಬೆಳೆಸಿಕೊಂಡಿದ್ದಳು. ಅಣ್ಣ, ನಾನು ಒಂದು ವಿಷಯ ಯೋಚಿಸುತ್ತಿದ್ದೆ. ನಿನ್ನ ಚಹಾ ಅಂಗಡಿಗೆ ಬರುವ ಜನರಿಗೆ ಬರೀ ಚಹಾ ಮಾತ್ರ ಸಿಗುತ್ತದೆ. ದೀರ್ಘ ಪ್ರಯಾಣ ಮಾಡುವವರು ಹಸಿವಿನಿಂದ ಇರುತ್ತಾರೆ. ನಾವು ಚಹಾದ ಜೊತೆಗೆ ಸಣ್ಣ ಸಣ್ಣ ತಿಂಡಿ ತಿನಿಸುಗಳನ್ನು ಇಟ್ಟರೆ ಹೇಗಿರಬಹುದು? ಸಂಜು ಸ್ವಲ್ಪ ಹೊತ್ತು ಮೌನವಾದನು. ರಮ್ಯಾಳ ಮಾತಿನಲ್ಲಿ ತರ್ಕವಿತ್ತು. ಆದರೆ ಆಲೋಚನೆಗೆ ಬಂಡವಾಳ ಬೇಕಲ್ಲವೇ? ಸಂಜು ಹೇಳಿದ, ರಮ್ಯಾ, ನಿನ್ನ ಮಾತು ನಿಜ. ಆದರೆ ನಾನು ಅಡುಗೆಯವನಲ್ಲ. ತಿಂಡಿ ಮಾಡುವುದು ಸುಲಭದ ಕೆಲಸವಲ್ಲ. ಮತ್ತೆ ಅದಕ್ಕೆ ಹೆಚ್ಚುವರಿ ಖರ್ಚು ತಗಲುತ್ತದೆ. ರಮ್ಯಾ ಹೇಳಿದಳು, ಅಣ್ಣ ಭಯಪಡಬೇಡ.
ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇಡ. ಮೊದಲು ಇಡ್ಲಿ ವಡ ಅಥವಾ ಬಿಸಿ ಬಿಸಿ ಬಜ್ಜಿಯಂತಹ ಸರಳ ತಿನಿಸುಗಳನ್ನು ಪ್ರಾರಂಭಿಸೋಣ. ಜನರಿಗೆ ಚಹಾ ಕುಡಿಯುವಾಗ ಬಿಸಿ ಬಿಸಿ ತಿಂಡಿ ಸಿಕ್ಕರೆ ಆನಂದಿಸುತ್ತಾರೆ. ಮಾಲೀಕರು ನಿನಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಅಲ್ವಾ? ಸಂಜುವಿಗೆ ರಮ್ಯಾಳ ಮಾತು ಸತ್ಯವೆಂದು ಅನ್ನಿಸಿತು. ಮರುದಿನ ಬೆಳಿಗ್ಗೆ ಸಂಜು ಶಿವಣ್ಣನ ಬಳಿ ತನ್ನ ಈ ಯೋಚನೆಯನ್ನು ಹಂಚಿಕೊಂಡನು. ಮಾಲೀಕರೇ, ರಮ್ಯಾ ಒಂದು ಒಳ್ಳೆಯ ಐಡಿಯಾ ಕೊಟ್ಟಿದ್ದಾಳೆ. ನಾವು ಚಹಾ ಜೊತೆಗೆ ತಿಂಡಿ ತಿನಿಸುಗಳನ್ನು ಮಾರಿದರೆ ವ್ಯಾಪಾರ ಚೆನ್ನಾಗಿ ಆಗಬಹುದು ಎಂದು ಅವಳು ಹೇಳುತ್ತಿದ್ದಾಳೆ. ನಿಮ್ಮ ಅನುಮತಿ ಇದ್ದರೆ ನಾಳೆಯಿಂದಲೇ ಪ್ರಾರಂಭಿಸೋಣವೇ? ಶಿವಣ್ಣ ಅಚ್ಚರಿಯಿಂದ ಸಂಜುವನ್ನು ನೋಡಿದನು. ಸಂಜು, ನಿನ್ನ ತಂಗಿ ಬುದ್ಧಿವಂತೆ. ನಾನು ಕೂಡ ಇದೇ ಯೋಚನೆಯಲ್ಲಿದ್ದೆ. ಆದರೆ ವಯಸ್ಸಾದ ಮೇಲೆ ಅಷ್ಟೆಲ್ಲ ಕೆಲಸ ಮಾಡಲು ನನಗೆ ಶಕ್ತಿ ಇಲ್ಲ. ನೀನು ದುಡಿಯಲು ಸಿದ್ಧವಿದ್ದರೆ ನಾನೇಕೆ ಬೇಡ ಅನ್ನಲಿ? ಬೇಕಾದ ಸಹಾಯ ನಾನು ಮಾಡುತ್ತೇನೆ. ಅಂಗಡಿಯ ಜವಾಬ್ದಾರಿ ನಿನ್ನದು. ಅಂಗಡಿ ಬೆಳೆದರೆ ನಿನ್ನ ಭವಿಷ್ಯವೂ ಬೆಳೆಯುತ್ತದೆ. ಸಂಜು ಉತ್ಸಾಹದಿಂದ ಕೆಲಸಕ್ಕೆ ಇಳಿದನು. ಬೆಳಿಗ್ಗೆ ಬೇಗ ಎದ್ದು ತಾಜಾ ತಿಂಡಿಗಳನ್ನು ತಯಾರಿಸಿ ಅಂಗಡಿಯಲ್ಲಿ ಇಟ್ಟನು. ರೈಲ್ವೆ ನಿಲ್ದಾಣದ ಪ್ರಯಾಣಿಕರಿಗೆ ಆ ಬಿಸಿ ಬಿಸಿ ತಿಂಡಿಯ ವಾಸನೆ ಮೂಗಿಗೆ ತಾಗುತ್ತಿದ್ದಂತೆ ಜನ ಅಂಗಡಿಯತ್ತ ದಂಡು ದಂಡಾಗಿ ಬರಲಾರಂಭಿಸಿದರು. ಗ್ರಾಹಕರೊಬ್ಬರು ಹೇಳಿದರು, ಏನಪ್ಪ ಸಂಜು, ಇವತ್ತು ಏನು ವಿಶೇಷ? ನಿನ್ನ ಹೋಟೆಲ್ನಲ್ಲಿ ಸಿಗುವ ಈ ಬಜ್ಜಿ ತುಂಬ ರುಚಿಯಾಗಿದೆ. ರೈಲ್ವೆ ಸ್ಟೇಷನ್ನಲ್ಲಿ ಇಂತಹ ತಿಂಡಿ ಸಿಗೋದು ಕಷ್ಟ. ಸಂಜು ವಿನಯದಿಂದ ನಗುತ್ತಾ, ಧನ್ಯವಾದಗಳು ಸರ್. ರಮ್ಯಾ ಮಾಡಿದ ಹೊಸ ಪ್ರಯತ್ನ ಇದು ಎಂದು ತಂಗಿಯ ಹೆಸರನ್ನು ಹೇಳಿದನು. ದಿನಗಳು ಕಳೆದವು. ಚಹಾ ಅಂಗಡಿಯು ನಿಧಾನವಾಗಿ ಸಂಜು ಆ್ಯಂಡ್ ಶಿವಣ್ಣ ಟೀ ಆ್ಯಂಡ್ ಸ್ನ್ಯಾಕ್ಸ್ ಸೆಂಟರ್ ಎಂದು ಜನಪ್ರಿಯವಾಯಿತು. ಸಂಜು ಕೇವಲ ಕೆಲಸಗಾರನಾಗಿ ಉಳಿಯಲಿಲ್ಲ, ಅಂಗಡಿಯ ವ್ಯವಸ್ಥಾಪಕನಾದನು. ಅವನು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದನು. ಗ್ರಾಹಕರ ಸೇವೆಯಲ್ಲಿ ವಿಳಂಬವಾಗದಂತೆ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಶಿವಣ್ಣ ಸಂಜುವನ್ನು ಕರೆದರು. ಸಂಜು, ನೋಡು, ನಮ್ಮದು ಕೇವಲ ತಿಂಡಿ ಮಾಡುವ ಅಂಗಡಿಯಲ್ಲ. ಈಗ ಇದೊಂದು ಹೋಟೆಲ್ ಆಗಿದೆ. ನಿನ್ನ ಶ್ರಮವೇ ಈ ಬೆಳವಣಿಗೆಗೆ ಕಾರಣ. ನಾನು ನಿನಗೊಂದು ಜವಾಬ್ದಾರಿ ಕೊಡಲು ಇಚ್ಛಿಸುತ್ತೇನೆ. ಹೇಳಿ ಮಾಲೀಕರೇ, ನೀವು ಏನು ಹೇಳಿದರೂ ನಾನು ಪಾಲಿಸುತ್ತೇನೆ ಎಂದು ಸಂಜು ಹೇಳಿದಾಗ ಶಿವಣ್ಣ ಹೇಳಿದ, ಈಗ ಈ ಅಂಗಡಿಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ನಡೆಸೋಣ. ನನಗೆ ವಯಸ್ಸಾಗಿದೆ. ಇನ್ನು ಮುಂದೆ ಈ ಹೋಟೆಲನ್ನು ನೀನೇ ಸಂಪೂರ್ಣವಾಗಿ ನಿರ್ವಹಿಸು. ಲಾಭದಲ್ಲಿ ನಿನಗೂ ಪಾಲು ಕೊಡುತ್ತೇನೆ. ಸಂಜು ಭಾವುಕನಾದನು. ಸಂಜು ಎಲ್ಲಿ ಭಿಕ್ಷೆ ಬೇಡುತ್ತಿದ್ದನೋ ಅದೇ ರೈಲ್ವೆ ನಿಲ್ದಾಣದ ಎದುರು ಇಂದು ಒಂದು ಯಶಸ್ವಿ ಹೋಟೆಲ್ ಮಾಲೀಕನಾಗಿ ನಿಂತಿದ್ದನು. ಸಂಜು ಹೇಳಿದ, ಇದು ನಿಮ್ಮ ಕೃಪೆ ಮಾಲೀಕರೇ. ನೀವು ನನ್ನನ್ನು ಕೈ ಹಿಡಿದು ಮೇಲೆತ್ತದಿದ್ದರೆ ನಾನು ಇಂದಿಗೂ ಆ ಭಿಕ್ಷಾ ಪಾತ್ರೆ ಹಿಡಿದು ಕೂರುತ್ತಿದ್ದೆ. ಆದರೆ ಸಂಜು ತನ್ನ ಹಳೆಯ ದಿನಗಳನ್ನು ಮರೆಯಲಿಲ್ಲ. ಅವನು ತನ್ನ ಹೋಟೆಲ್ಗೆ ಬರುವ ಇತರ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ನೀಡುತ್ತಿದ್ದನು ಮತ್ತು ತನ್ನ ತಂಗಿ ರಮ್ಯಾಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗುವಂತೆ ನೋಡಿಕೊಂಡನು. ರಮ್ಯಾ ಕೂಡ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ಹೆಸರು ತಂದಳು. ಸಂಜುವಿನ ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ತಂಗಿಯ ಸೂಕ್ತ ಸಲಹೆಗಳು ಸೇರಿ ಒಂದು ಸಣ್ಣ ಟೀ ಸ್ಟಾಲ್ ಇಂದು ದೊಡ್ಡ ಹೋಟೆಲ್ ಆಗಿ ಬೆಳೆದಿತ್ತು. ಅದು ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಸಂಜುವಿನ ಆತ್ಮವಿಶ್ವಾಸದ ಪ್ರತೀಕವಾಗಿತ್ತು. ವರ್ಷಗಳು ಉರುಳಿದವು. ಹಿಂದೆ ರೈಲ್ವೆ ನಿಲ್ದಾಣದ ಅಂಚಿನಲ್ಲಿ ಕಣ್ಣೀರು ಹಾಕುತ್ತಿದ್ದ ಸಂಜು ಇಂದು ತನ್ನ ಸ್ವಂತ ಶ್ರಮದಿಂದ ಬೆಳೆಸಿದ ಬೃಹತ್ ಹೋಟೆಲ್ನ ಮಾಲೀಕನಾಗಿ ನಿಂತಿದ್ದನು. ರಮ್ಯಾ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಜಿಲ್ಲೆಯಲ್ಲೇ ಅತ್ಯುನ್ನತ ಅಂಕಗಳನ್ನು ಪಡೆದು ನಗರದ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಳು. ಒಂದು ದಿನ ಸಂಜೆ ಸಂಜು ತನ್ನ ಹೋಟೆಲ್ನ ಗಲ್ಲಾಪೆಟ್ಟಿಗೆ ಮುಂದೆ ಕುಳಿತು ಲೆಕ್ಕಾಚಾರ ಮಾಡುತ್ತಿದ್ದನು. ಅವನು ಹಳೆಯ ಡೈರಿಯೊಂದನ್ನು ತೆರೆದನು. ಅದರಲ್ಲಿ ಅಂದು ಶಿವಣ್ಣ ತನ್ನ ಓದಿಗೆ ಖರ್ಚು ಮಾಡಿದ ಪ್ರತಿ ರೂಪಾಯಿಯ ಲೆಕ್ಕವನ್ನು ಬರೆದಿಟ್ಟಿದ್ದನು. ಇಂದು ಆ ಸಾಲವನ್ನು ಮರುಪಾವತಿ ಮಾಡುವ ಶುಭಗಳಿಗೆ ಕೂಡಿ ಬಂದಿತ್ತು. ಶಿವಣ್ಣನಿಗೆ ಈಗ ವಯಸ್ಸಾಗಿತ್ತು. ಶಿವಣ್ಣ ಹೋಟೆಲ್ನ ಮೂಲೆಯೊಂದರಲ್ಲಿ ಕುಳಿತು ಬರುತ್ತಿದ್ದ ಗ್ರಾಹಕರನ್ನು ನಗುಮುಖದಿಂದ ನೋಡುತ್ತಿದ್ದರು. ಸಂಜು ಶಿವಣ್ಣನ ಬಳಿ ಹೋಗಿ, ಯಜಮಾನರೇ, ಇತ್ತ ಬನ್ನಿ, ಇಂದು ನಾನು ನಿಮಗೆ ಒಂದು ವಿಷಯ ತಿಳಿಸಬೇಕು. ಶಿವಣ್ಣ ಕೇಳಿದ, ಏನಪ್ಪ ಸಂಜು, ಮತ್ತೆ ಯಾವುದಾದರೂ ಹೊಸ ಐಡಿಯಾನಾ? ನಿನ್ನ ಬುದ್ಧಿವಂತಿಕೆಗೆ ನಾನು ಬೆರಗಾಗುತ್ತಲೇ ಇದ್ದೇನೆ. ಇಲ್ಲ ಮಾಲೀಕರೇ, ಇದು ಹೊಸದಲ್ಲ, ಇದು ಹಳೆಯದೊಂದು ಋಣ. ಅಂದು ನೀವು ನನಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದೀರಿ. ನನ್ನ ಓದಿನ ಖರ್ಚನ್ನು ಭರಿಸಿದ್ದೀರಿ. ಅಂದು ನೀವು ಕೊಟ್ಟ ಆ ಹಣದಿಂದಲೇ ಇಂದು ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ. ಆ ಸಾಲವನ್ನು ಇಂದು ನಾನು ನಿಮಗೆ ಮರುಪಾವತಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ ಸಂಜು ಒಂದು ಕವರ್ ತೆಗೆದು ಶಿವಣ್ಣನ ಮುಂದಿಟ್ಟನು. ಶಿವಣ್ಣ ಅದನ್ನು ನೋಡಿ ಆಶ್ಚರ್ಯಪಟ್ಟನು. ಸಂಜು, ಇದೇನು? ಅಂದು ನಾನು ನಿನಗೆ ಕೊಟ್ಟಿದ್ದು ಸಾಲವಲ್ಲ, ನಿನ್ನ ಪ್ರತಿಭೆಗೆ ನೀಡಿದ ಬೆಂಬಲ. ಅದನ್ನು ನೀನು ಮರೆತಿದ್ದರೆ ನನಗೆ ಸಮಾಧಾನ. ಇಲ್ಲ ಮಾಲೀಕರೇ, ಮರೆತಿಲ್ಲ. ಅದಕ್ಕೆ ಈ ಸಾಲವನ್ನು ತೀರಿಸಿ ನನ್ನ ಆತ್ಮಸಾಕ್ಷಿಯನ್ನು ಶಾಂತಗೊಳಿಸಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ಬಡ್ಡಿ ಇಲ್ಲ, ಆದರೆ ನನ್ನ ಕೃತಜ್ಞತೆ ಅಡಗಿದೆ. ದಯವಿಟ್ಟು ಸ್ವೀಕರಿಸಿ. ಶಿವಣ್ಣ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಆ ಹಣವನ್ನು ಸ್ವೀಕರಿಸಿದರು. ಆ ಕ್ಷಣ ಸಂಜುವಿಗೆ ತಾನು ಜಗತ್ತನ್ನೇ ಗೆದ್ದಷ್ಟು ಸಂತೋಷವಾಯಿತು.
ಅದೇ ಸಮಯದಲ್ಲಿ ರಮ್ಯಾ ಅಲ್ಲಿಗೆ ಬಂದಳು. ಅಣ್ಣನ ಸಾಧನೆಯನ್ನು ನೋಡಿ ಅವಳ ಮುಖದಲ್ಲಿ ಹೆಮ್ಮೆ ಮನೆ ಮಾಡಿತ್ತು. ಅಣ್ಣ, ಇಂದು ನನಗೆ ಕಂಪನಿಯಿಂದ ಉದ್ಯೋಗದ ಪತ್ರ ಸಿಕ್ಕಿದೆ. ನೀನು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ನೀನು ಅಂದು ಭಿಕ್ಷೆ ಬೇಡುವುದನ್ನು ನಿಲ್ಲಿಸಿ ದುಡಿಯಲು ನಿರ್ಧರಿಸಿದ್ದೇ ನಮ್ಮ ಬದುಕಿನ ಅತ್ಯಂತ ದೊಡ್ಡ ತಿರುವು. ಇಲ್ಲ ರಮ್ಯಾ, ಇದು ನನ್ನೊಬ್ಬನ ಸಾಧನೆಯಲ್ಲ, ಇದು ನಿನ್ನ ಓದಿನ ಛಲ ಮತ್ತು ನಮ್ಮ ಯಜಮಾನರ ಅಪ್ಪಟ ಪ್ರೀತಿಯ ಫಲ. ಶಿವಣ್ಣ ಎದ್ದು ನಿಂತು ಸಂಜುವಿನ ಕೈ ಹಿಡಿದರು. ಅಂಗಡಿಯಲ್ಲಿದ್ದವರೆಲ್ಲರೂ ಇವರನ್ನು ನೋಡಿ ಅಚ್ಚರಿಗೊಂಡರು. ಶಿವಣ್ಣ ಹೇಳಿದ, ಸಂಜು, ನೀನು ಅಂದು ಭಿಕ್ಷುಕನಾಗಿ ಬಂದಾಗ ನಿನ್ನನ್ನು ಕಂಡು ನನಗೆ ಪಾಪ ಅನ್ನಿಸಿತು. ಆದರೆ ಇಂದು ಅದೇ ಭಿಕ್ಷುಕ ನನ್ನ ಗೌರವವನ್ನು ಹೆಚ್ಚಿಸಿದ್ದಾನೆ. ನನ್ನ ಜೀವಿತಾವಧಿಯಲ್ಲಿ ನಾನು ಕಂಡ ಅತಿದೊಡ್ಡ ಯಶಸ್ಸು ಎಂದರೆ ಅದು ನೀನು. ಇನ್ನು ಮುಂದೆ ಈ ಹೋಟೆಲ್ ನಿನಗೆ ಸೇರಿದ್ದು. ಇದರ ಸಂಪೂರ್ಣ ಜವಾಬ್ದಾರಿ ಇಂದಿನಿಂದ ನಿನ್ನದು. ನಾನು ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ. ಆಗ ಸಂಜು ಹೇಳಿದ, ಯಜಮಾನರೇ, ಇದು ಸಾಧ್ಯವಿಲ್ಲ. ನಿಮ್ಮ ಅಂಗಡಿಯನ್ನು ನಾನು ಹೇಗೆ ಪಡೆಯಲಿ? ನೀವು ನನ್ನ ತಂದೆಯ ಸಮಾನ. ಇದು ಅಂಗಡಿಯಲ್ಲಪ್ಪ, ಇದು ನಿನ್ನ ಶ್ರಮದ ಫಲ. ಇದನ್ನು ನೀನು ಸ್ವೀಕರಿಸಲೇಬೇಕು. ಅಂದಾಗ ಮಾತ್ರ ನನ್ನ ಬದುಕಿಗೆ ಒಂದು ಸಾರ್ಥಕತೆ ಸಿಗುವುದು ಎಂದು ಶಿವಣ್ಣ ಹೇಳಿದರು. ಹೀಗೆ ಹಿಂದೆ ಭಿಕ್ಷುಕನಾಗಿದ್ದ ಸಂಜು ಇಂದು ಒಬ್ಬ ಯಶಸ್ವಿ ಹೋಟೆಲ್ ಮಾಲೀಕನಾದನು. ರಮ್ಯಾ ತನ್ನ ವೃತ್ತಿ ಜೀವನದಲ್ಲಿ ಉನ್ನತ ಶಿಖರವನ್ನು ಏರಿದಳು. ಶಿವಣ್ಣನ ಮುಖದಲ್ಲಿ ಒಂದು ತೃಪ್ತಿಯ ನಗು ಇತ್ತು. ರೈಲ್ವೆ ನಿಲ್ದಾಣದ ಅಂಚಿನಲ್ಲಿ ಕಳೆದು ಹೋಗಿದ್ದ 2 ಜೀವಗಳು ಇಂದು ಸಮಾಜದಲ್ಲಿ ಗೌರವಯುತವಾದ ಸ್ಥಾನವನ್ನು ಗಳಿಸಿದ್ದರು. ಸಂಜು ಮತ್ತು ರಮ್ಯಾ ಶಿವಣ್ಣನ ಪಾದಗಳಿಗೆ ನಮಸ್ಕರಿಸಿದರು. ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇದ್ದರೆ ಎಂತಹ ಬಡವನ ಹಣೆಬರಹ ಕೂಡ ಬದಲಾಗಬಲ್ಲದು ಎಂಬುದಕ್ಕೆ ಸಂಜುವಿನ ಬದುಕೆ ಸಾಕ್ಷಿಯಾಯಿತು. ಇಂದಿಗೂ ಆ ರೈಲ್ವೆ ನಿಲ್ದಾಣದಲ್ಲಿ ಸಂಜುವಿನ ಹೋಟೆಲ್ನಿಂದ ಬರುವ ಚಹಾದ ಸುಗಂಧ ಕಷ್ಟಪಟ್ಟು ದುಡಿಯುವವರಿಗೆ ಯಶಸ್ಸು ಕಾದಿದೆ ಎಂಬ ಸತ್ಯವನ್ನು ಸಾರುತ್ತಲೇ ಇದೆ. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.